ಸ್ನೇಹಿತರೆ, ನಾವು ಈ ದಿನ ಅರಸೀಕೆರೆ ತಾಲೂಕಿನಲ್ಲಿ ಬರ್ತಕ್ಕಂತಹ ಬೆಳೆಕಲ್ ರಂಗನಾಥ ಸ್ವಾಮಿ ದೇವಾಲಯದ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಒಂದು ದೇವಾಲಯ ಅರಸೀಕೆರೆ ಮತ್ತು ಪಂಚನಹಳ್ಳಿ ರಸ್ತೆಯಲ್ಲಿ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಈ ಆರ್ಚ್ನ ಮೂಲಕ ಸಾಗಿದರೆ ದೇವಾಲಯಕ್ಕೆ ನಾವು ತಲುಪಬಹುದಾಗಿದೆ. ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಹೊರಾಂಗಣ ಅತ್ಯಂತ ವಿಶಾಲವಾಗಿದ್ದು, ಇಲ್ಲಿ ಬಂದಂತ ಭಕ್ತರಿಗೆ ಉಳಿದುಕೊಳ್ಳಲಿಕ್ಕೆ ಸುವ್ಯವಸ್ಥಿತವಾದಂತಹ ಕಟ್ಟಡಗಳನ್ನು ನಿರ್ಮಿಸಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಹಾಗೆ ಎತ್ತರವಾದಂಥ ಗೋಪುರ ಈ ಒಂದು ಕ್ಷೇತ್ರದ ವಿಶೇಷತೆಯಾಗಿದೆ. ದೇವಾಲಯದ ಮುಂಭಾಗ ಆ ಮಹಾವಿಷ್ಣುವಿನ ವಾಹನವಾಗಿರ್ತಕ್ಕಂತಹ ಗರುಡ ಮೂರ್ತಿಯನ್ನ ಕಾಣಬಹುದಾಗಿದೆ. ದೇವಾಲಯದ ವಿಮಾನ ಗೋಪುರ ಅತ್ಯಂತ ಎತ್ತರವಾದ ಮತ್ತು ಸುಂದರ ಕೆತ್ತನೆಗಳಿಂದ ಒಳಗೊಂಡಿರ್ತಕ್ಕಂಥ ವಿಮಾನ ಗೋಪುರವಾಗಿದ್ದು, ಈ ದೇವಾಲಯದ ಪ್ರಮುಖ ಆಕರ್ಷಣೆ ಅಂದರೆ ವಿಮಾನ ಗೋಪುರವೇ ಆಗಿದೆ. ಈಗ ನಾವು ನೋಡ್ತಾ ಇರತಕ್ಕಂತಹ ಒಂದು ಚಿತ್ರ ಸಮುದ್ರ ಮಂಥನದ ಚಿತ್ರ. ಹಾಗೆ ಈ ದೇವಾಲಯವು ಹಲವಾರು ಪೌರಾಣಿಕ ಹಿನ್ನೆಲೆಗಳನ್ನ ಈ ಒಂದು ವಿಮಾನ ಗೋಪುರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಣಬಹುದಾಗಿದೆ. ವಿಮಾನ ಗೋಪುರದ ಮುಖ್ಯ ದ್ವಾರದ ಎಡಭಾಗ ಮತ್ತು ಬಲಭಾಗದಲ್ಲಿ ಆಂಜನೇಯ ಸ್ವಾಮಿ ಮತ್ತು ಗರುಡ ಸ್ವಾಮಿಯವರನ್ನ ಕಾಣಬಹುದಾಗಿದೆ. ವಿಮಾನ ಗೋಪುರದ ಒಳಭಾಗದಲ್ಲಿ ನಾವು ತೆರಳುತ್ತಾ ಇದ್ದಂಗೆ ಅಲ್ಲಿ ಸುಂದರವಾದ ಕಲ್ಲಿನ ಕೆತ್ತನೆ, ಹಾಗೆ ಮೇಲ್ಭಾಗದಲ್ಲಿ ಸುಂದರವಾದ ಕಲಾಚಿತ್ರಗಳ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಈ ಒಂದು ದೇವಾಲಯ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಖ್ಯಾತ ದೇವಾಲಯವಾಗಿದೆ. ದೇವಾಲಯಕ್ಕೆ ದಿನನಿತ್ಯ ನೂರಾರು ಭಕ್ತಾದಿಗಳು ಬಂದು ಭೇಟಿ ನೀಡುವುದನ್ನು ಇಲ್ಲಿ ಗಮನಿಸಬಹುದಾಗಿದೆ. ದೇವಾಲಯದ ಒಂದು ವಿಮಾನ ಗೋಪುರದ ಹಿಂಬದಿಯಲ್ಲಿಯೂ ಕೂಡ ಸುಂದರವಾದ ಕೆತ್ತನೆಗಳನ್ನು ಕಾಣಬಹುದಾಗಿದ್ದು, ಶ್ರೀನಿವಾಸ ಕಲ್ಯಾಣ ಮತ್ತು ಶ್ರೀ ವಿಷ್ಣುವಿನ ಅವತಾರದ ಚಿತ್ರಣಗಳನ್ನ ಇಲ್ಲಿ ಗಮನಿಸಬಹುದಾಗಿದೆ. ಪುರಾತನ ಕಾಲದಿಂದಲೂ ಕೂಡ ಇಲ್ಲಿ ನೆಲವೀಡಾಗಿರ್ತಕ್ಕಂತಹ ಅಶ್ವತ್ಥ ವೃಕ್ಷ ಮತ್ತು ಅಶ್ವತ್ಥ ಕಟ್ಟೆಯನ್ನು ಇಲ್ಲಿ ಗಮನಿಸಬಹುದಾಗಿದೆ. ಹಾಗೆ ಉಯ್ಯಾಲೆಯ ಮಂಟಪವನ್ನು ಇಲ್ಲಿ ಗಮನಿಸಬಹುದು. ದೇವಾಲಯದ ಎರಡನೆಯ ಅಂಕಣವನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ. ಬಂದಂಥವರಿಗೆ ಕುಳಿತುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಹಾಗೆ ಕುಡಿಯ ನೀರಿನ ವ್ಯವಸ್ಥೆ, ನಿರಂತರವಾಗಿ ಉರಿತಾ ಇರತಕ್ಕಂತಹ ಕರ್ಪೂರದ ದ್ವೀಪ. ಹಾಗೆ ದೇವಾಲಯವನ್ನು ಪ್ರವೇಶ ಮಾಡ್ತಾ ಇದ್ದಾಗೆ ಎಡಬದಿಯಲ್ಲಿ ಮೂಲ ವಿಗ್ರಹ ಇರತಕ್ಕಂಥ ಕೆಂಚರಾಯ ಸ್ವಾಮಿಯವರನ್ನ ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಈ ದೇವಾಲಯದ ಮೇಲ್ಭಾಗದಲ್ಲಿ ಮಹಾವಿಷ್ಣುವಿನ ದಶಾವತಾರಗಳ ಚಿತ್ರಣಗಳನ್ನು ನಿರ್ಮಿಸಿರುವುದನ್ನು ಕಾಣಬಹುದಾಗಿದೆ. ವಿಷ್ಣುವಿನ ಹಲವಾರು ಅವತಾರಗಳನ್ನ ಅತ್ಯಂತ ಮನೋಜ್ಞವಾಗಿ ಇಲ್ಲಿ ಶಿಲ್ಪಿಯು ನಿರ್ಮಿಸಿರುವುದನ್ನು ಗಮನಿಸಬಹುದು. ನಂಬಿ ಕೆಟ್ಟವರಿಲ್ಲವೋ ರಂಗನ ಎಂತಕ್ಕಂಥ ನುಡಿ ಇಲ್ಲಿ ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ಹತ್ತಿರವಾಗುವಂತಹ ನುಡಿಯಾಗಿದೆ. ಇದು ದೇವಾಲಯದ ಒಳಭಾಗ. ಪುರಾತನ ಕಾಲದ ಒಂದು ಕಂಬಗಳ ನಿರ್ಮಾಣವನ್ನು ಹಾಗೆಯೇ ಉಳಿಸಿಕೊಳ್ಳಲಾಗಿದೆ. ಹಾಗೆ ದ್ವಾರ ಕೂಡ ಪುರಾತನ ಕಾಲದ ಕಲ್ಲಿನಿಂದ ನಿರ್ಮಿತವಾಗಿರತಕ್ಕಂಥ ದ್ವಾರವನ್ನ ಗಮನಿಸಬಹುದು. ಒಳಭಾಗದಲ್ಲಿ ಆ ಬಿಳಿಕಲ್ ರಂಗನಾಥ ಸ್ವಾಮಿಯ ದರ್ಶನವನ್ನ ಪಡೆಯಬಹುದಾಗಿದೆ. ದೇವಾಲಯದ ಒಳಭಾಗ ಎಡಮಗ್ಗಲಿನಲ್ಲಿ ರಾಮದೂತನಾಗಿರತಕ್ಕಂತಹ ಆ ಮಾರುತಿಯ ದರ್ಶನವನ್ನ ನಾವು ಪಡೆಯಬಹುದಾಗಿದೆ. ದೇವಾಲಯದ ಒಳಭಾಗದಲ್ಲಿ ಮತ್ತೊಂದು ಕೋಣೆಯಲ್ಲಿ ಭೂತರಾಯ, ಕೆಂಚರಾಯ, ಚಾಮ ಮೊದಲಾದ ದೇವತೆಗಳನ್ನ ಇಲ್ಲಿ ಗಮನಿಸಬಹುದಾಗಿದೆ. ಶ್ರೀ ಬಿಳಿಕಲ್ಲು ರಂಗನಾಥ ಸ್ವಾಮಿ ಕಲ್ಯಾಣೋತ್ಸವ ಭವನವನ್ನು ನಾವೀ ಕಾಣಬಹುದಾಗಿದೆ. ದೇವಾಲಯದ ಒಳಾಂಗಣದಲ್ಲಿರ್ತಕ್ಕಂತಹ ನವಗ್ರಹ ಗುಡಿಯಲ್ಲಿರ್ತಕ್ಕಂಥ ನವಗ್ರಹಗಳ ದೇವತೆಗಳ ಒಂದು ಶಿಲ್ಪಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ದೇವಾಲಯದ ಮೇಲ್ಭಾಗದಲ್ಲಿ ಅತ್ಯಂತ ವಿಶೇಷವಾದ ಕಲಾಕೃತಿಗಳನ್ನು ಕಾಣಬಹುದಾಗಿದ್ದು, ಅರ್ಜುನನಿಗೆ ಶ್ರೀಕೃಷ್ಣನು
ಭಗವದ್ಗೀತೆಯನ್ನು ಬೋಧಿಸೋದಿರ್ಬೋದು, ಗಿರಿಜಾ ಕಲ್ಯಾಣದ ಒಂದು ಚಿತ್ರಣಗಳಿರ್ಬೋದು, ಹಾಗೆ ನಟರಾಜನ ವಿಗ್ರಹವನ್ನು ಗಮನಿಸಬಹುದಾಗಿದೆ. ಶ್ರೀಕೃಷ್ಣ ಪರಮಾತ್ಮನು ಗೋಪಿಕಾ ಸ್ತ್ರೀಯರೊಂದಿಗೆ ಇರತಕ್ಕಂತಹ ವಿಶೇಷ ಕೆತ್ತನೆಗಳನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ. ಹಾಗೆ ಗರುಡ ಸ್ವಾಮಿಯ ಒಂದು ಕಲಾಕೃತಿಯನ್ನು ಇಲ್ಲಿ ಗಮನಿಸಬಹುದಾಗಿದೆ. ವಿಶೇಷವಾಗಿ ನಿರ್ಮಿತವಾಗಿರ್ತಕ್ಕಂತಹ ಹಲವಾರು ಕಲಾಕೃತಿಗಳನ್ನು ಕಾಣಬಹುದಾಗಿದೆ. ಇದು ಬಿಳಿಕಲ್ ರಂಗನಾಥ ಸ್ವಾಮಿಯ ಸನ್ನಿಧಿಯ ಒಂದು ಪ್ರಮುಖ ಆಕರ್ಷಣೆ. ಬಿಳಿಕಲ್, ಈ ಕಲ್ಲಿನಲ್ಲಿ ಆ ಪರಮಾತ್ಮನು ನೆಲವೀಡಾಗಿದ್ದಾನೆ ಅಂತಕ್ಕಂಥದ್ದು ಭಕ್ತರ ನಂಬಿಕೆ. ಬಿಳಿಕಲ್ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಹಲವು ರೀತಿಯ ಉತ್ಸವಗಳನ್ನು ಆಚರಿಸಲಾಗುತ್ತೆ. ಆ ಉತ್ಸವಗಳ ಆಚರಣೆಗಾಗಿ ಬಳಸಿಕೊಳ್ಳತಕ್ಕಂಥ ಉತ್ಸವಗಳ ಮೂರ್ತಿಗಳನ್ನು ಗಮನಿಸಬಹುದಾಗಿದೆ. ದೇವಾಲಯದ ಮೇಲ್ಭಾಗದಲ್ಲಿ ಆಂಜನೇಯ ಮೂರ್ತಿ ಇರ್ಬೋದು, ಸರಸ್ವತಿಯ ವಿಗ್ರಹ ಇರ್ಬೋದು, ಮಹಾವಿಷ್ಣುವಿನ ವಿಗ್ರಹವನ್ನ ಗಮನಿಸಬಹುದಾಗಿದೆ. ಹಾಗೆ ಪಾರ್ವತಿಯ ವಿಗ್ರಹ, ತಾಯಿ ಚಾಮುಂಡಿಯ ವಿಗ್ರಹ ಮೊದಲಾದಂತಹ ವಿಗ್ರಹಗಳನ್ನ ದೇವಾಲಯದ ಮೇಲ್ಭಾಗದಲ್ಲಿ ಅತ್ಯಂತ ಚಾಕುಚಕ್ಯತೆಯಿಂದ ಶಿಲ್ಪಿ ನಿರ್ಮಿಸಿರುವುದನ್ನು ಕಾಣಬಹುದಾಗಿದೆ. ದೇವಾಲಯ ಸುತ್ತಲಿರ್ತಕ್ಕಂಥ ಸುಂದರ ಗೋಡೆಯನ್ನು ಗಮನಿಸಬಹುದಾಗಿದೆ. ದೇವಾಲಯದ ಹೊರಭಾಗದಲ್ಲಿರ್ತಕ್ಕಂತಹ ಗರುಡ ಸ್ತಂಭವನ್ನ ಗಮನಿಸಬಹುದಾಗಿದೆ. ಹಾಗೆ ದೇವಾಲಯದ ಅಭಿವೃದ್ಧಿ ಮಂಡಳಿ ಹಲವಾರು ರೀತಿಯಾದಂಥ ಕಟ್ಟಡಗಳನ್ನು ಬಂದಂಥ ಭಕ್ತರಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಇಲ್ಲಿ ನಿರ್ಮಿಸಿರುವುದನ್ನ ಕಾಣಬಹುದಾಗಿದೆ. ಸುಂದರವಾದಂತಹ ಕಾಂಪೌಂಡ್ನ ವ್ಯವಸ್ಥೆಯನ್ನು ದೇವಾಲಯಕ್ಕೆ ಮಾಡಿರುವುದನ್ನು ಕಾಣಬಹುದಾಗಿದೆ. ಬಂದಂಥ ಭಕ್ತರು ಉಳಿದುಕೊಳ್ಳಲಿಕ್ಕೆ ಸುವ್ಯವಸ್ಥಿತವಾದಂಥ ಕೊಠಡಿಗಳ ನಿರ್ಮಾಣ. ಇದುವರೆಗೂ ನಾವು ಬಿಳಿಕಲ್ ರಂಗನಾಥ ಸ್ವಾಮಿ ದೇವಾಲಯದ ಒಂದು ಸೂಕ್ಷ್ಮ ಪರಿಚಯವನ್ನ ಮಾಡಿಕೊಂಡಿದ್ದೇವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.